ಆಡಳಿತ ವಿಪಕ್ಷಗಳ ಮಧ್ಯೆ ಡಿನ್ನರ್ ಫೈಟ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಆಡಳಿತ ವಿಪಕ್ಷದ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಫೈಟ್. ಕಾಂಗ್ರೆಸ್ ಸರದಿಯ ನಂತರ ಈಗ ಬಿಜೆಪಿಯ ಡಿನ್ನರ್ ಪಾಲಿಟಿಕ್ಸ್ ಸರದಿ. ಆಡಳಿತ ವಿರೋಧ ಪಕ್ಷಗಳ ನಡುವೆ ಡಿನ್ನರ್ ಫೈಟ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಂತರ ಈಗ ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಶುರುವಾಗಿದೆ. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ಬದಲಾದ ಸ್ವರೂಪದಲ್ಲಿ ಈಗ ಬೇರೆ ಬೇರೆ ಪ್ಲಾನ್ ಅನ್ನ ಹೆಣಿತಾ ಇದ್ದು ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಆಡಳಿತ ಪಕ್ಷಕ್ಕೆ ಇವರೇ ಕೌಂಟರ್ ಕೊಡ್ತಾ ಇದ್ರು ಡಿನ್ನರ್ ವಿಚಾರಕ್ಕೆ. ಆರ್ ಅಶೋಕ್ ಅವರ ಹಿಂದೆ ಅವರಿವರು ಡಿನ್ನರ್ ಪಾರ್ಟಿ ಕರೀತಾ ಇದ್ದಾರೆ. ಡಿಸಿಎಂ ಕರೆದಾಗ ಅಲ್ಲಿ ಎಲ್ಲವೂ ಮುಗೀತು, ಚಾಪ್ಟರ್ ಕ್ಲೋಸ್ ಅಂತ ಇದೆ ಆರ್ ಅಶೋಕ್ ಅವ್ರು ಹೇಳಿದ್ದು. ಈಗ ಅವರೇ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಿದ್ದಾರೆ. ಬದಲಾದ ಸ್ವರೂಪದಲ್ಲಿ ಈಗ ಬೇರೆ ಬೇರೆ ಪ್ಲಾನ್ ಅನ್ನ ಹೆಣಿಯೋದಕ್ಕೆ ತಂತ್ರವನ್ನ ಮಾಡ್ತಾ ಇದ್ದಾರೆ. ಹಾಲಿ ಮಾಜಿ ಶಾಸಕರೊಂದಿಗೆ ಬಿಗ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಬಿಜೆಪಿ ನಾಯಕರು. ಎಲ್ಲರ ವಿಶ್ವಾಸವನ್ನ ಗಳಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ ವಿಜಯೇಂದ್ರ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಇಲ್ಲೂ ಕೂಡ ಶುರುವಾಗಿದೆ ಡಿನ್ನರ್ ಪಾಲಿಟಿಕ್ಸ್. ಹಾಲಿ ಮಾಜಿ ಶಾಸಕರೊಂದಿಗೆ ಬಿಗ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಇವ್ರು ದೂರು ಕೊಟ್ರೆ ಇವ್ರ ಮೇಲೆ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಪ್ರತಿ ದೂರನ್ನ ಕೊಡ್ತಾ ಎಲ್ಲವೂ ಇಕ್ಕಟ್ಟಿಗೆ ಸಿಲುಕಾಗ್ತಾ ಇದೆ, ಎಲ್ಲವೂ ಕೈ ಮೀರಿ ಹೋಗ್ತಾ ಇದೆ ಅನ್ನೋ ಹಂತದಲ್ಲಿ ಹಾಲಿ ಮಾಜಿ ಶಾಸಕರು, ಸಚಿವರು, ಸಂಸದರನ್ನ ಒಳಗೊಂಡಂತೆ ಡಿನ್ನರ್ ಪಾರ್ಟಿಯನ್ನ ನಾಳೆ ಕರೆದಿದ್ದಾರೆ. ಪದಾಧಿಕಾರಿಗಳಿಗೆ ಡಿನ್ನರ್ ಅರೇಂಜ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು. ಬೆನ್ನರ ಬಣದಿಂದ ಮನವೊಲಿಕೆಯ ಪ್ರಯತ್ನದ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ನಾಳೆ ಹಾಲಿ ಮಾಜಿ ಶಾಸಕರು, ಸಂಸದರಿಗೆ ಡಿನ್ನರ್ ನೆಪದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ನವರ ಹಾದಿಯನ್ನ ಹಿಡಿದಿದ್ದಾರೆ. ಪದಾಧಿಕಾರಿಗಳಿಗೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹಾಗಾಗಿ ನಾಳೆ ಹಾಲಿ ಮಾಜಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಎಲ್ಲರ ವಿಶ್ವಾಸವನ್ನ ಪಡೆಯೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ ವಿಜಯೇಂದ್ರ. ಈ ಹಿಂದೆ ದೆಹಲಿಗೆ ಹೋದ್ರು, ರೆಬಲ್ಸ್ ವಿರುದ್ಧ ದೂರನ್ನ ಕೊಟ್ರು, ಅದಕ್ಕೆ ಪ್ರತಿ ದೂರ ಅವರು ಕೊಟ್ರು. ಎಲ್ಲೋ ಅವ್ರಿಗೆ ಯಾವಾಗ ಶಹಬಾಷ್ ಅಂತ ಹೇಳಿದ್ರು ಅಮಿತ್ ಶಾ ಅವರು ವಕ್ಫ್ ಹೋರಾಟದಲ್ಲಿ, ಇವರು ಸ್ವಲ್ಪ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದು ಅಲ್ಲೆಲ್ಲ ಒಂದು ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ನಡೆಯುವಂತಹ ಮೀಟಿಂಗ್ಗೆ ಎಲ್ಲರೂ ಬನ್ನಿ, ಹಾಲಿ ಮಾಜಿ ಶಾಸಕರೆಲ್ಲರೂ ಕೂಡ ಹಾಜರಾಗಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ವಿಜಯೇಂದ್ರ.
ಆಡಳಿತ ಪಕ್ಷದ ನಂತರ ಈಗ ವಿಪಕ್ಷದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಅದಾದ್ಮೇಲೆ ಇದು ಯಾವ ಪಾಲಿಟಿಕ್ಸು ಇಲ್ಲ, ನಾವು ಸುಮ್ಮನೆ ಮಾತಾಡ್ಲಿಕ್ಕಂತ ಕರೆದಿದ್ದು ಅಂತ ಹೇಳ್ತಾರೆ. ಅಲ್ಲಿ ಮಾಡೋದು ರಾಜಕೀಯ ವಿಚಾರಗಳದ್ದೇ ಚರ್ಚೆ, ಬೇರೆ ಯಾವ ವಿಚಾರ ಏನು ಚರ್ಚೆ ಮಾಡಲ್ಲ ಅವರು. ಹಾಲಿ ಮಾಜಿ ಶಾಸಕರುಗಳು ಕೂಡ ಪಾಲ್ಗೊಳ್ತಾರೆ ಈ ಒಂದು ಸಭೆಯಲ್ಲಿ, ಈ ಡಿನ್ನರ್ ಸಭೆಯಲ್ಲಿ. ಬಹಳಷ್ಟು ಕುತೂಹಲ ಇದೆ ರಾಜ್ಯಾಧ್ಯಕ್ಷರ ಈ ಒಂದು ನಡೆ. ಒಂದು ಕಡೆ ರೆಬಲ್ಸ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ರು, ಸೊ ಅಲ್ಲಿ ಪ್ರತಿ ದೂರನ್ನ ಕೂಡ ಪಡೆದುಕೊಂಡ್ರು. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಪಟ್ಟು ಹಿಡಿದ ಹಿನ್ನೆಲೆ ವಿಶ್ವಾಸವನ್ನ ಗಳಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಅಂತ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್, ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಸರ್ಕಾರ ವಿಪಕ್ಷದ ನಡುವೆ ಜೋರಾಗೆ ನಡೀತಾ ಇದೆ. ಕಾಂಗ್ರೆಸ್ ನಂತರ ಈಗ ಬಿಜೆಪಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸರದಿ ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್? ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸಂಚಲನ ಮೂಡಿಸಿತ್ತು. ಇದೀಗ ಏನು ವಿಪಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ಬಿಜೆಪಿಯಲ್ಲೂ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಒಂದು ಯತ್ನಾಳ್ ಅವರ ಟೀಮು, ಇನ್ನೊಂದು ಕಡೆ ವಿಜೇಂದ್ರ ಅವರ ಟೀಮ್ ನಡುವೆ ಮತ್ತೆ ಮತ್ತೊಂದು ಸ್ವತಃ ಅಂದ್ರೆ ಅತಂತ್ರ ಇರ್ತಕ್ಕಂಥ ಟೀಮು, ಹೀಗೆ ಹಲವು ಬಣಗಳ ಬಡಿದಾಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ದೆಹಲಿಯ ಮಟ್ಟದಲ್ಲಿ ಕೂಡ ಹೋಗಿ ಯತ್ನಾಳ್ ಅವರ ಟೀಮ್ ಏನು ರಮೇಶ್ ಜಾರಕಿಹೊಳಿ ಅವರು, ಸಾಕಷ್ಟು ಕುಮಾರ್ ಬಂಗಾರಪ್ಪನವರು ಸೇರಿದಂತೆ ಹಲವರು ಏನು ಸೇರ್ಕೊಂಡು ಒಂದ್ ಕಡೆ ವಕ್ಫ್ ಸಂಬಂಧಪಟ್ಟಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಕೂಡ ಎಬ್ಬಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ಒಂದು ಸಮಾಧಾನ ಮಾಡಲಿಕ್ಕೆ ಮತ್ತೆ ಮುಂದೆ ಈಗ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಕೂಡ ಬಿಜೆಪಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಒಂದು ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿರ್ತಕ್ಕಂಥದ್ದು. ನಾಳೆ ಸಂಜೆ ಒಂದು ಔತಣ ಕೂಟವನ್ನು ಕೂಡ ಏರ್ಪಾಟ್ ಮಾಡಿರ್ತಕ್ಕಂಥದ್ದು. ಹಾಲಿ ಮತ್ತು ಮಾಜಿ ಶಾಸಕರಿಗೆ ಈ ಒಂದು ಔತಣ ಕೂಟ ಏರ್ಪಾಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣಾ ಸಂಬಂಧಪಟ್ಟಂತ ಯೋಜನೆಗಳಾಗಿರ್ಬೋದು, ಮತ್ತೆ ಈಗ ಏನು ಪಕ್ಷದಲ್ಲಿ ಒಂದಿಷ್ಟು ಅಸಮಾಧಾನ ಉಂಟಾಗಿದೆ, ಒಂದ್ ಕಡೆ ವಿಭಿನ್ನವಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಒಂದ್ ಕಡೆ ಆಕ್ರೋಶ ಕೂಡ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಇದನ್ನೆಲ್ಲವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮುನ್ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಸಮಾಲೋಚನೆ ನಡೆಸಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಕೂಡ ಈಗಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ನಾಯಕರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಮುನ್ನಡೆಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಮತ್ತೆ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಔತಣ ಕೂಟಕ್ಕೆ ಏರ್ಪಾಡು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಒಂದು ರಣತಂತ್ರ ಏನಿದೆ, ಹಾಲಿ ಮತ್ತು ಮಾಜಿ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಒಂದು ಆರಂಭ ಕೂಡ ಮಾಡಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಜೋರಾಗೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ರೆಬಲ್ಸ್ ವಿರುದ್ಧ ಇವರೇನ್ ದೂರು ನೀಡಿದ್ರು ಹೈಕಮಾಂಡ್ಗೆ, ಸೊ ಆ ವಿಚಾರದಲ್ಲಿ ಅಲ್ಲೆಲ್ಲೋ ಶಭಾಷ್ ಗಿರಿಯನ್ನು ಪಡ್ಕೊಂಡ್ಬಿಟ್ರ ರೆಬಲ್ಸ್ ಅಂತ. ವಕ್ಫ್ ಹೋರಾಟದಲ್ಲಿ ಅವ್ರು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರು ಕೂಡ ಸರಿ ಅಂತೆಲ್ಲೋ ಹೈಕಮಾಂಡ್ ಹೇಳಿದೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ನನ್ನ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂತಹ ಭಯ ರಾಜ್ಯಾಧ್ಯಕ್ಷರಿಗೆ ಇದೆಯಾ ಅಂತ? ಪವಿತ್ರ, ಒಂದ್ ಕಡೆ ಬಿಜೆಪಿಯ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಬಣ ಬಡಿದಾಟ ಹೆಚ್ಚಾಗಿದೆ ಅಂತಾನೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಈ ಬಗ್ಗೆ ದೆಹಲಿಯ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕೂಡ ಹೋದ್ರೂ ಕೂಡ ಇದು ಸರಿ ಆಗ್ಲಿಲ್ವೇನೋ ಅನ್ನುವಂತ ನಿರ್ಧಾರದಲ್ಲಿ ಕೂಡ ಇತ್ತು. ಯಾಕಂತಂದ್ರೆ ಯತ್ನಾಳ್ ಅವರ ಏನು ಒಂದು ಟೀಮ್ ಇದೆ, ಆ ಯತ್ನಾಳ್ ಅವರ ಟೀಮು ಅಲ್ಲಿ ಕೇಂದ್ರದ ತಂಡ ಅವ್ರನ್ನ ಕರೆಸ್ಕೊಂಡು ಒಂದಿಷ್ಟು ಸಮಾಲೋಚನೆ ನಡೆಸಿದ್ರು ಸಹಿತ ಮತ್ತೆ ರಾಜ್ಯಕ್ಕೆ ವಾಪಸ್ ಅಂತ ಸಂದರ್ಭದಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಾವು ಪಕ್ಷದ ಒಳತಿಗಾಗಿ ಹೋರಾಟ ಮಾಡ್ತೇವೆ, ಆದ್ರೆ
ಒಂದ್ ಕಡೆ ಏನು ಅವರ ಒಂದು ಹಿತಾಸಕ್ತಿಗೋಸ್ಕರ ಒಂದು ಒಪ್ಪಂದದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ದೆಹಲಿಗೆ ಹೋದ್ರು ಸಹಿತ ಹೈಕಮಾಂಡ್ ನಾಯಕರ ಒಂದು ಕೃಪಾ ಕಟಾಕ್ಷ ಕೂಡ ಒಂದು ಯತ್ನಾಳ್ ಅವರ ಟೀಮ್ ಇದೆಯಾ ಅನ್ನುವಂಥ ಚರ್ಚೆಗಳು ಕೂಡ ಶುರು ಆಗಿದ್ವು. ಯಾಕಂತಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹೋದಾಗ ಸರಿಯಾಗುತ್ತೇನೋ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ಅವರು ಮತ್ತೆ ರಾಜ್ಯದಲ್ಲಿ ಕೂಡ ಬಂದಂತ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ವಕ್ಫ್ ಹೋರಾಟಕ್ಕೆ ಕೂಡ ನಾಂದಿ ಆಡಿದ್ರು. ಒಂದ್ ಕಡೆ ಸಾಗ್ತಾ ಇದ್ದಾರೆ, ಇವಾಗ್ಲೂ ಕೂಡ ಸಾಗ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತ ವಿಜಯೇಂದ್ರ ಅವರು ಕೂಡ ಯತ್ನಾಳ್ ಅವರ ವಿಚಾರ ಬಂದಂತ ಸಂದರ್ಭದಲ್ಲೇ ಮೌನ ವಹಿಸ್ತಾರೆ, ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಮುಂದಾಗುವುದಿಲ್ಲ, ಹೈಕಮಾಂಡ್ ನಾಯಕರಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಮಾತ್ರ ಹೇಳ್ತಾರೆ. ಉಳಿದ ಯಾವುದೇ ಹೇಳಿಕೆಗಳನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇವರ ಒಂದು ನಡೆ ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಎಲ್ಲೋ ಒಂದು ಕಡೆ ಇವ್ರ ಮೇಲೆ ಕೃಪಾ ಕಟಾಕ್ಷ ಇದೆಯಾ ಅನ್ನುವಂತ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಒಂದು ಬೆನ್ನಲ್ಲೇ ಈ ಒಂದು ಏನು ಈ ರೀತಿ ಅಂದ್ರೆ ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ, ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಇಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಮತ್ತೆ ಇಲ್ಲಿಯ ಸ್ಥಳೀಯ ಒಂದು ಶಾಸಕರು ಮತ್ತೆ ಮಾಜಿ ಶಾಸಕರು ಮತ್ತೆ ರಾಜ್ಯ ಬಿಜೆಪಿಯ ಪಕ್ಷದ ಮುಖಂಡರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಏನಾದರೂ ಒಂದು ಚುನಾವಣೆ ಮುಖಾಂತರ ಅಥವಾ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ಅಭಿಪ್ರಾಯ ತೆಗೆದುಕೊಳ್ಳುವಂತ ಸಂದರ್ಭ ಬಂದ್ರೆ ಅವಾಗ ಇದು ಎಡವಟ್ಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಒಂದಿಷ್ಟು ರಣತಂತ್ರ ಹೂಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಹೈಕಮಾಂಡ್ ನಾಯಕರ ನಿಲುವಿಗೆ ಬರೋಕ್ಕಿಂತ ಮುಂಚಿತವಾಗಿ ಇವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನನ್ನು ಆಯ್ಕೆ ಮಾಡಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಆಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಒಂದಿಷ್ಟು ಭಿನ್ನಮತ ಬಿಜೆಪಿ ಪಾಳ್ಯದಲ್ಲಿ ಉಂಟಾಗ್ತಾ ಇದೆ. ಹೀಗೆ ಮುಂದುವರಿದ್ರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಇದು ತೊಂದರೆ ಆಗುವಂತ ಸಾಧ್ಯತೆ. ಹಾಗಾಗಿ ಇದನ್ನ ಸರಿಪಡಿಸುವಂತ ಹೊಣೆಗಾರಿಕೆ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಇದನ್ನ ಸರಿಪಡಿಸುವಂತ ಬಂದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಕೂಡ ಏನಾದರೂ ಕಂಟಕ ಎದುರಾಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರು ಆಗಿವೆ. ಹಾಗಾಗಿ ನಾಳೆಯ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಪವಿತ್ರ, ಬಸವರಾಜ್, ಇನ್ನೊಂದು ಕಡೆ ಈಗೇನ್ ರೆಬಲ್ಸ್ ವರ್ಸಸ್ BS ವಿಜಯೇಂದ್ರ ಇದ್ದಾರೆ, BY ವಿಜಯೇಂದ್ರ, ಅದೇ ರೀತಿ BS ಯಡಿಯೂರಪ್ಪ ವರ್ಸಸ್ BL ಸಂತೋಷ್ ಅಂತಾನೆ ಹೇಳ್ಬಹುದು. ಈ ಡಿನ್ನರ್ ಸಭೆಗೆ ಅಥವಾ ನಾಳೆ ನಡೆಯುವಂತಹ ಒಂದು ಸಭೆಗೆ BL ಸಂತೋಷ್ ಅವ್ರಿಗೂ ಕೂಡ ಎಲ್ಲೋ ರಾಜ್ಯಾಧ್ಯಕ್ಷರು ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ. ಸೊ ಅವರು ಅಟೆಂಡ್ ಆಗ್ತಾರಾ ಈ ಒಂದು ಸಭೆಗೆ? ಆ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗ್ತಿದ್ಯಾ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಹಾಲಿ ಮತ್ತು ಮಾಜಿ ಶಾಸಕರಿಗೆ ಮತ್ತೆ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ಈ ಒಂದು ಔತಣಕೂಟಕ್ಕೆ ಬರುವಂತೆ ಕೋರಿದ್ದಾರೆ. ಆದ್ರೆ ಈ ಒಂದು ಔತಣಕೂಟಕ್ಕೆ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೀವು ಹೇಳಿದಂತೆ BL ಸಂತೋಷ್ ಅವರಿಗೂ ಕೂಡ ಅವರಿಗೂ ಕೂಡ ಹಿರಿಯ ಮುಖಂಡರು ಕೂಡ ಹೌದು, ಸಂಘಟನಾತ್ಮಕವಾಗಿ ಗುರುತಿಸಿಕೊಂಡ ದೊಡ್ಡ ನಾಯಕರು ಕೂಡ ಹೌದು. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಆದ್ರೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಆಹ್ವಾನದ ಮೇರೆಗೆ ಅವರು ಬರ್ತಾರಾ ಬರಲ್ವಾ ಅನ್ನುವಂಥದ್ದೇ ಒಂದು ಪ್ರಶ್ನೆ ಮೂಡಿದೆ. ಒಂದು ವೇಳೆ ಏನಾದರೂ BL ಸಂತೋಷ್ ಅವರು ಈ ಒಂದು ಔತಣಕೂಟಕ್ಕೆ ಬಂದ್ರೆ ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂಥ ಮೆಸೇಜ್ ಕೂಡ ಪಾಸ್ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಅವರು ಇದಕ್ಕೆ ಏನಾದರೂ ನೆಪ ಹೇಳಿ ಇದು ಗೈರಾದ್ರೆ ಎಲ್ಲೋ ಒಂದು ಕಡೆ ಈ ಮುನಿಸು BS ಯಡಿಯೂರಪ್ಪನವರು ಮತ್ತೆ ಒಂದು ಕಡೆ BL ಸಂತೋಷ್ ಅವರ ನಡುವಿನ ಒಂದಿಷ್ಟು ಏನು ಹಿಂದಿನ ಒಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಒಂದಿಷ್ಟು ಅಸಮಾಧಾನಗಳು ಏನಿದಾವೆ, ಈ ಅಸಮಾಧಾನ ಮತ್ತಷ್ಟು ಇವಾಗ್ಲೂ ಕೂಡ ಇದಾವ, ಅದು ಪುತ್ರ ವಿಜೇಂದ್ರ ಅವರ ಮೇಲೆ ಕೂಡ ಪರಿಣಾಮ ಬೀರ್ತಾವ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ಲಿಕ್ಕೆ ಆರಂಭಿಸುತ್ತವೆ. ಹಾಗಾಗಿ ನಾಳೆ ನಡೀತಕ್ಕಂಥ ಈ ಒಂದು ಔತಣಕೂಟಕ್ಕೆ BL ಸಂತೋಷ್ ಅವ್ರನ್ನ ಕರೆಸುವಂತ ಪ್ರಯತ್ನಕ್ಕೆ ವಿಜೇಂದ್ರ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯಾಧ್ಯಕ್ಷರಾಗಿ ಎಲ್ಲರಿಗೂ ಕೂಡ ಅವರು ಔತಣಕೂಟಕ್ಕೆ ಕರಿಬೇಕು, ಆ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಔತಣಕೂಟಕ್ಕೆ ಬರುವಂತೆ ಕೋರಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಬರ್ತಾರೆ, ಬಂದ್ರೆ ಇದನ್ನ ಸರಿ ಹೋಗಿದೆಯಾ ಈ ಬಣಗಳ ಬಡಿದಾಟ ಬಿಜೆಪಿಯಲ್ಲಿ ಅನ್ನುವಂಥದ್ದು ತಿಳಿಸ್ತಾರ, ಅಥವಾ ಇನ್ನೂ ಕೂಡ ಈ ಬಣಗಳ ಬಡಿದಾಟ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್.